ಪ್ರೀತಿ ಪ್ರೇಮದ ಹೆಸರಲ್ಲಿ ಸೆಕ್ಸ್ ಮಾಡಿದ ಕಾಮುಕ ನಾನು ಬಿಜೆಪಿ ಲೀಡರ್ ಅಂತ ಹೇಳ್ಕೊಳ್ತಾ ಇದ್ದ. ಹಾಗಾದ್ರೆ ಆತ ಯಾರು, ಯಾರ ಮಗ? ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಇದು ಚಿಕ್ಕೋಡಿ ಪುರಸಭೆ ಸದಸ್ಯ ಸುರೇಶ್ ಕಟ್ಟೀಕರ ಮಗನ ಸೆಕ್ಸ್ ಕಹಾನಿ. ಈ 5 ಯುವತಿಯರ ಜೊತೆ ಮದುವೆ ಹೆಸರಲ್ಲಿ ಈತ ಸೆಕ್ಸ್ ಮಾಡಿದ್ದ. ಮದುವೆ ಆಗ್ತೀನಿ ಅಂತ ಮಂಚಕ್ಕೆ ಕರೀತಾ ಇದ್ದ. ದೈಹಿಕ ಸಂಪರ್ಕವನ್ನ ಬೆಳೆಸಿ ಅದನ್ನ ವಿಡಿಯೋ ರೆಕಾರ್ಡ್ ಕೂಡ ಮಾಡ್ತಾ ಇದ್ದ. ಒಂದ್ ವೇಳೆ ಏನಾದರೂ ಮದುವೆ ಆಗುವಂತ ಪೀಡಿಸಿದ್ರೆ ಅವಾಗ ವಿಡಿಯೋ ಬಹಿರಂಗ ಮಾಡ್ತೀನಿ ಅಂತ ಬೆದರಿಸ್ತಾ ಇದ್ದ. ದುಡ್ಡು ಕೊಡಿ ಅಂತ ಕೂಡ ಹೇಳ್ತಾ ಇದ್ದ. ದುಡ್ಡು ಕೊಡದೆ ಹೋದ್ರೆ ಸೆಕ್ಸ್ ವಿಡಿಯೋ ಬಹಿರಂಗ ಮಾಡ್ತೀನಿ ಅಂತ ಕೂಡ ಈತ ಬೆದರಿಕೆಯನ್ನು ಹಾಕ್ತಾ ಇದ್ದ. ಈತ ಬೇರೊಬ್ಬ ಯುವತಿ ಜೊತೆ ಈಗ ಮದುವೆ ಆಗೋದಕ್ಕೆ ರೆಡಿ ಆಗಿದ್ದಾನೆ. ಈತನ ಹೆಸರು ಸಂಜೀವ್ ಕಟ್ಟೀಕರ ಅಂತ. ನನಗೆ ಬಿಜೆಪಿ ಮುಖಂಡ ಈಶ್ವರಪ್ಪ ಗೊತ್ತು ಅಂತ ಸಂಜೀವ್ ಕಟ್ಟೀಕರ ಬೆದರಿಕೆಯನ್ನು ಹಾಕಿದ್ದಾನೆ. ಸಂಜೀವ್ ಕುಟುಂಬದ ವಿರುದ್ಧ ಈಗ ದೂರು ಕೊಟ್ಟರು. ಪೊಲೀಸರು ಸೈಲೆಂಟ್ ಆಗಿದ್ದಾರೆ, ಯಾವುದೇ ಕ್ರಮವನ್ನು ತಗೊಳ್ತಾ ಇಲ್ಲ. ಬಿಜೆಪಿ ನಾಯಕರಿಗೆ ಹೆದರಿ ಅರೆಸ್ಟ್ ಮಾಡ್ತಾ ಇಲ್ವಾ ಹಾಗಾದ್ರೆ ಚಿಕ್ಕೋಡಿ ಪೊಲೀಸರು ಅಂತಕ್ಕಂಥದ್ದು ಕೂಡ ಈಗ ಪ್ರಶ್ನೆ ಉದ್ಭವ ಆಗಿದೆ. ಓಕೆ, ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಪಬ್ಲಿಕ್ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೊಂದ ಯುವತಿಯ ದೃಶ್ಯಾವಳಿಗಳು. ಚಿಕ್ಕೋಡಿ ಪುರಸಭೆ ಸದಸ್ಯ ಸುರೇಶ್ ಕಟ್ಟೀಕರ ಅಂತ, ಈತ ಬಿಜೆಪಿಯ ಲೀಡರ್. ಈತನ ಮಗನ ಸೆಕ್ಸ್ ಕಹಾನಿ ಇದು. 5 ಯುವತಿಯರ ಜೊತೆ ಮದುವೆ ಆಗ್ತೀನಿ ಅಂತ ಹೇಳಿ ಈತ ಸೆಕ್ಸ್ ಅನ್ನ ಮಾಡಿದ್ದ. ಮದುವೆ ಆಗ್ತೀನಿ ಅಂತ ಮಂಚಕ್ಕೆ ಕರೀತಾ ಇದ್ದ. ಆನಂತರ ದೈಹಿಕ ಸಂಪರ್ಕ ಬೆಳೆಸಿ ಅದನ್ನ ವಿಡಿಯೋ ರೆಕಾರ್ಡ್ ಕೂಡ ಮಾಡ್ಕೊಳ್ತಾ ಇದ್ದ. ಒಂದು ವೇಳೆ ಏನಾದರೂ ಆ ಮಹಿಳೆ ನನ್ನನ್ನು ಮದುವೆ ಆಗಬೇಕು ಅಂತ ಹೇಳಿದ್ದೆ, ಆದಲ್ಲಿ ಮದುವೆ ಆಗು ಅಂತ ಕೇಳಿದಾಗ ನಿನ್ನ ವಿಡಿಯೋವನ್ನ ಬಹಿರಂಗ ಮಾಡ್ತೀನಿ ಅಂತ ಬೆದರಿಸ್ತಾ ಇದ್ದ. ಜೊತೆಗೆ ದುಡ್ಡು ಕೊಡು ಅಂತ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾ ಇದ್ದ. ನೀವು ಸ್ಕ್ರೀನ್ ನಲ್ಲಿ ರೈಟ್ ಸೈಡ್ ನಲ್ಲಿ ನೋಡ್ತಾ ಇದ್ದೀರಾ, ಕೇಸರಿ ಶಾಲನ್ನ ಹೊದ್ಕೊಂಡಿದ್ದಾನೆ. ಬಿಜೆಪಿ ಲೀಡರ್ ಅಂತ ಈಶ್ವರಪ್ಪನವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾನೆ. ಅಂದ್ರೆ ಇವರ ತಂದೆ ಪುರಸಭೆ ಸದಸ್ಯ, ಚಿಕ್ಕೋಡಿ ಪುರಸಭೆಯ ಸದಸ್ಯ ಸುರೇಶ್ ಕಟ್ಟೀಕರ ಅಂತ. ಅವರ ಮಗನಾದ ಈತ ಕೂಡ ಬಿಜೆಪಿಯಲ್ಲಿ ಗುರುತಿಸ್ಕೊಂಡಿದ್ದ. ನನಗೆ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರು ಗೊತ್ತು, ಈಶ್ವರಪ್ಪನವ್ರು ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು ಅಂತೆಲ್ಲ ಕೂಡ ಈಗ ಮಹಿಳೆಯರಿಗೆ ಮೋಸ ಮಾಡಿದ್ದಾನೆ. ಸೊ ಬಿಜೆಪಿ ಮುಖಂಡ ಈಶ್ವರಪ್ಪನವರು ಗೊತ್ತು, ನೀವು ನೋಡ್ತಾ ಇದ್ದೀರಾ, ಫೋಟೋ ಒಂದು ತೆಗೆಸ್ಕೊಂಡ್ಬಿಟ್ರೆ ನನಗೆ ಅವ್ರು ಗೊತ್ತು, ಇವ್ರು ಗೊತ್ತು ಅಂತ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥವರೇ ಹೆಚ್ಚು. ಆ ಪಕ್ಷದ ಬಾವುಟವನ್ನ, ಕೇಸರಿ ಶಾಲನ್ನ ಹೆಗಲ ಮೇಲೆ ಹಾಕೊಂಡ್ಬಿಟ್ರೆ ನನ್ನನ್ನು ಯಾರೂ ಮುಟ್ಟಕ್ಕಾಗಲ್ವಾ? ಹೋಗ್ಲಿ, ಈ ರೀತಿ ಅನ್ಯಾಯ ಆಗಿದೆ ಅಂತಂದ್ರೆ ಪೊಲೀಸರ ಹತ್ರ ಹೋದ್ರೆ ಪೊಲೀಸರು ಕೂಡ ಈತನ ವಿರುದ್ಧ ಯಾವುದೇ ಕ್ರಮ ತಗೊಳ್ತಾ ಇಲ್ಲ. ಸಂಜೀವ್ ಕುಟುಂಬದ ವಿರುದ್ಧ ದೂರು ಕೊಡಲಾಗಿದೆ, ಕೊಟ್ಟರೂ ಕೂಡ ಯಾವುದೇ ಒಂದು ಕ್ರಮವನ್ನು ತಗೊಂಡಿಲ್ಲ. ಬಿಜೆಪಿ ನಾಯಕರಿಗೆ ಹೆದರಿದಾರ ಪೊಲೀಸರು ಅಂತಕ್ಕಂಥ ಅನುಮಾನ ಈಗ ಉದ್ಭವ ಆಗ್ತಾ ಇದೆ. ಹುಡುಗ ರೀ ಸಂಜೀವ್ ಕಟ್ಟೀಕರ ಅಂತ ಹೇಳಿ ನನ್ನ ಜೊತೆ ಅನ್ಯಾಯ ಮಾಡಿದಾನ್ರಿ. ಏನಂತಂದ್ರೆ 3 ವರ್ಷದಿಂದ ಬರೀ ಬ್ಲ್ಯಾಕ್ ಮೇಲ್ ಮಾಡೋದು, ಇದು ಮಾಡೋದು, MMS ಮಾಡಿ ಇಟ್ಕೊಂಡಾನಂತ. ಅದನ್ನ ನೆಟ್ ಮೇಲೆ ಬಿಡ್ತೀನಿ, ದುಡ್ಡು ಕೊಡು ಅಂತೇಳಿ ಹಿಂಗೆಲ್ಲ ಹೇಳಿ ಇದು ಮಾಡಿದ್ದೈತ್ರಿ. ಈಗ ಏನ್ರಿ ಕೇಳಕ್ ಹೋಯ್ತು ಅಂತಂದ್ರೆ ನೀ ಎಲ್ಲಿ ಹೋಗ್ತಿ ಹೋಗು, ಏನು ಮಾಡ್ತಿ ಹೋಗು ಅಂತ ಹೇಳಿ ನಮ್ಮ ಕಾಸ್ಟ್ ಬಗ್ಗೆನೂ ಮಾತಾಡಿದ್ದೈತ್ರಿ. ಅವ್ರ ಫಾದರ್ ಇದದಾರ್ರಿ, ಇಲ್ಲಿ ಮುನ್ಸಿಪಾಲಿಟಿ ಒಳಗೆ ಕೌನ್ಸಿಲರ್ ಅದಾರ್ರಿ, ಅವ್ರ ಮಗ ರೀ ಅವ. ನಮ್ಮ ಪೊಲಿಟಿಕಲಿ ಆಗಲಿ ಅದು ಒಂಥರ ಪ್ರೆಷರ್ ಹಾಕಾಗತ್ತೈತಿ. ನನಗೆ ಹಿಂದೆ ಯಾರು ಸಪೋರ್ಟಿಗಿಲ್ಲ ರೀ. ನಾ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಈಗ ಸಾಯೋ ಪರಿಸ್ಥಿತಿ ಬಂದೈತ್ರಿ. ನಾನು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಒಳಗದೇನ್ರಿ. ನಾನು ವಿಡಿಯೋ ನನ್ನ ಕಡೆ ಇಲ್ರಿ, ನಾನು ಸೆಲ್ ಫೋನ್ ತೊಗೊಂಡನ್ರಿ. ಅವ ನನ್ನ ಕಡೆ ಪ್ರೂಫ್ ಇದ್ದಿದ್ದು, ಅವ್ ಮಾತಾಡಿದ್ದು, ಒಂದು ಎವಿಡೆನ್ಸ್ ಏನೇನು ಇದ್ವು ಅದನ್ನ ಅವು 2 ಸೆಲ್ ನನ್ನ ಕಡೆಯಿಂದ ತೊಗೊಂಡನ್ರಿ. ಅವ ಈಗ ನಾನು ಹಿಂಗೆ ನಾವು ಅವ್ನ ವಿರುದ್ಧ ಹೆಜ್ಜೆ ಎತ್ತಿದ್ದೇನಂತ ಅದಕ್ಕೆ ಏನು ಮಾಡತ್ತಾನಂತಂದ್ರೆ ಈಗ ಆಲ್ರೆಡಿ ನೆಟ್ ಮ್ಯಾಗ ಬಿಡಾಕತ್ತೈತಿ. ನನ್ನ ಮಾನ ಈಗಂತೂ ಹೋಗೈತಿ. ಈಗ ಅದನ್ನ ಹೆಂಗೆ ನಾವು ತಡೆಯೋದ್ರಿ ಸರ್? ನನಗೆ ನ್ಯಾಯ ಬೇಕ್ರಿ ಅಷ್ಟೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನಮ್ಮ ಪ್ರತಿನಿಧಿ ಚೇತನ್ ಅವರಿಂದ. ಚೇತನ್, ಬಿಜೆಪಿ ಹೆಸರನ್ನ ಹೇಳ್ಕೊಂಡು, ಬಿಜೆಪಿ ನಾಯಕರ ಹೆಸರನ್ನ ಹೇಳ್ಕೊಂಡು ಹೆಣ್ಣು ಮಕ್ಕಳಿಗೆ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾನೆ. ಈಗ ಅಟ್ಲೀಸ್ಟ್ ಆ ಹೆಣ್ಮಕ್ಳು ಮುಂದೆ ಬಂದು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾಕೆ ಪೊಲೀಸರು ಇನ್ನೂ ಕೂಡ ಯಾವುದೇ ಕ್ರಮ ತಗೊಳ್ತಾ ಇಲ್ಲ ಈತನ ವಿರುದ್ಧ? ಹೌದು ಅರವಿಂದ್, ನಿಜಕ್ಕೂ ಏನು ಬಿಜೆಪಿ ಪುರಸಭೆ ಸದಸ್ಯನ ಮಗ ಸಂಜು ಏನಿದಾನೆ ಇವನು ಚಪಲ ಚೆನ್ನಿಗರಾಯ ಅಂತಾನೆ ಹೇಳ್ಬೋದು. ಇನ್ನು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದ ವಾರ್ಡ್ ನಂಬರ್ 18ರ ಪುರಸಭೆ ಸದಸ್ಯನ ಮಗ ಇವನ ಸುಪುತ್ರ ಸುರೇಶ್ ಕಟ್ಟೀಕರ್ ಅವರ ಸುಪುತ್ರ. ಏನು
ಸಂಜು ಕಟ್ಟಿಕರ್ ಇದ್ದಾನೆ ಅರವಿಂದ್. ಮೊದಲಿನಿಂದಲೂ ಮಹಿಳೆಯರನ್ನ ನಾನು ಪರಿಚಯ ಮಾಡ್ಕೊಂಡು ರಸ್ತೆಯಲ್ಲಿ ಅರಿಶಿನ ಬೇರವನ್ನು ಕಟ್ಟಿ ನಿನ್ನೆ ನನ್ನ ಹೆಂಡತಿ ಅಂತ ಹೇಳಿ ನಂಬಿಸ್ತಾ ಇದ್ದ. ನಂತರ ಏನು ತನ್ನ ಕಾಮಚೇಷ್ಟೆ ತೀರಿಸುವ ಸಂದರ್ಭದಲ್ಲಿ ಏನು ಮೊಬೈಲ್ ವಿಡಿಯೋಗಳನ್ನ ಮಾಡಿ ಅವರಿಗೆ ಬೆದರಿಕೆ ಹಾಕ್ತಿದ್ದ. ಈ ಬಗ್ಗೆ ಏನು ಮಹಿಳೆಯರು ಇದ್ದಾರೆ, ನೊಂದ ಮಹಿಳೆಯರು, ಸಾಕಷ್ಟು ಮಹಿಳೆಯರು ಪೊಲೀಸ್ ಠಾಣೆಗೆ ಬರಲು ಹೆದರ್ತಾ ಇದ್ದಾರೆ. ಆದ್ರೆ ಕೆಲವೊಂದು ಮಹಿಳೆಯರು ಬಂದು ಪೊಲೀಸ್ ಠಾಣೆಗೆ ಪ್ರಕರಣ ದಾಖಲಿಸಿದ್ರು ಕೂಡ ಪೊಲೀಸರು ಇದುವರೆಗೆ ಯಾವುದೇ ಆರೋಪಿಗಳನ್ನ ಬಂಧಿಸಿಲ್ಲ ಅಂತಾನೆ ಹೇಳ್ಬೋದು ಅರವಿಂದ್. ಓಕೆ, ಅಂದ್ರೆ ಪೊಲೀಸರನ್ನ ಏನಾದ್ರು ಪ್ರಶ್ನೆ ಮಾಡಿದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪೊಲೀಸರು ಪ್ರಶ್ನೆ ಮಾಡಿದ್ರೆ ಇಲ್ಲ, ಅವರು ಊರಲ್ಲಿ ಇಲ್ಲ, ಸಿಗ್ತಾ ಇಲ್ಲ, ಮೊಬೈಲ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದುವರೆಗೆ ಅವರು ಕಂಪ್ಲೇಂಟ್ ಆಗಿದ್ದು ಯಾವಾಗ? ಚೇತನ್ ಕಂಪ್ಲೇಂಟ್ ಕೊಟ್ಟಿರೋದು ಯಾವಾಗ? ಪ್ರಕರಣ ದಾಖಲಾಗಿ ಅರವಿಂದ್ ಸುಮಾರು 5 ರಿಂದ 6 ದಿನಗಳ ಕಳೆದ್ರು ಕೂಡ ಪೊಲೀಸರು ಇದುವರೆಗೆ ಏನು 5 ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಯಾರೋ ಇನ್ಸ್ಪೆಕ್ಟರ್ ಇರ್ತಾರೆ, ಸ್ಟೇಷನ್ ಇನ್ಸ್ಪೆಕ್ಟರ್, ಅವರೇ ಇರಬೇಕು ಕ್ರಮ ತಗೊಳಕ್ಕೆ ಅಂತ ಏನಿಲ್ವಲ್ಲ? ಹೌದು ಅರವಿಂದ್, ಆದ್ರೂ ಕೂಡ ಪೊಲೀಸರು ಯಾವುದೋ ಒಂದು ರಾಜಕೀಯ ನಿಮ್ ಜೊತೆ ನಾನು ಮತ್ತೆ ಮಾತಾಡ್ತೀನಿ ಚೇತನ್. ಇವಾಗ ಸುರೇಶ್ ಕಟ್ಟಿಕರ್ ಅವರೇ ನಿಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಚಿಕ್ಕೋಡಿ ಪುರಸಭೆಯ ಸದಸ್ಯರು. ಸರ್ ನಮಸ್ಕಾರ. ಸುರೇಶ್ ಅವರೇ ನಮಸ್ಕಾರ. ನಿಮ್ಮ ಮಗನ ಮೇಲೆ ಬಂದಿರುವಂತಹ ಆರೋಪಕ್ಕೆ ತಾವೇನ್ ಹೇಳ್ತೀರಾ? ಏನಿಲ್ಲ ಅಲ್ಲ, ಏನು ಇಲ್ಲ ಅಲ್ಲ, ಹೆಣ್ಮಕ್ಳು ಮಾತಾಡ್ತಾ ಇದಾರೆ. ದಯವಿಟ್ಟು ಸ್ವಲ್ಪ ಪಬ್ಲಿಕ್ ಟಿವಿ ಹಾಕಿ ನೋಡಿ. ನೀವು ಏನು ಇಲ್ಲ ಅಂತಂದ್ರೆ ಹೆಂಗೆ? ಇಲ್ಲ, ನಮ್ಗೆ ಗೊತ್ತಿಲ್ಲ ಅಲ್ಲ ನೋಡಿ, ನಿಮ್ಮ ಮಗನ ಮೇಲೆ ಬಂದಿರೋದು ಸಣ್ಣ ಪುಟ್ಟ ವಿಚಾರ ಅಲ್ಲ. 5 ಜನ ಹೆಣ್ಮಕ್ಳ ಬಾಳಲ್ಲಿ ಆಟ ಆಡಿದ್ದಾನೆ. ನನಗೆ ಈಶ್ವರಪ್ಪನವ್ರು ಗೊತ್ತು, ನಾನೊಬ್ಬ ಬಿಜೆಪಿ ಲೀಡರ್ ಅಂತ ಹೇಳಿದ್ದಾನೆ. ಜೊತೆಗೆ ಅವ್ರ ಜೊತೆನಲ್ಲಿ ದೈಹಿಕ ಸಂಪರ್ಕ ಬೆಳೆಸಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ, ದುಡ್ಡುಗೋಸ್ಕರ ಪೀಡಿಸಿದ್ದಾನೆ. ಏನ್ರಿ ಒಂದು ಪಕ್ಷದ ಹೆಸರು ಹೇಳ್ಕೊಂಡು ಅನ್ಯಾಯ ಇದು? ನಂಗೇನು ಗೊತ್ತಿಲ್ಲ ಸರ್. ನಿಮ್ಮ ಮಗ ಅಲ್ವಾ ಅವನು? ಅಲ್ಲ, ನಿಮ್ಮ ಮಗನ ಅಲ್ವಾ ಹೇಳಿ? ಸಂಜೀವ್ ಕಟ್ಟಿಕರ ನಿಮ್ಮ ಮಗನ ಅಲ್ವಾ? ನಮ್ಮ ಮಗ ನಂಗೇನು ಗೊತ್ತಿಲ್ಲ ಸರ್. ಅಲ್ಲ, ಗೊತ್ತಿಲ್ಲ ಅಂತಂದ್ರೆ ಹೆಂಗೆ? ಯು ಹ್ಯಾವ್ ಟು ಆನ್ಸರ್ ಸರ್. ಅವ್ನು ಏನ್ ಮಾಡ್ತೀವಿ ನಂಗೆ ಏನು ಗೊತ್ತೇ ಇಲ್ಲ ಸರ್, ಸುಳ್ಳು ಯಾಕೆ ಮಾತಾಡ. ಅಲ್ಲ, ಈಗ ಒಂದೇನಂತಂದ್ರೆ ನಿಮ್ಮ ಹೆಸರನ್ನೇ ಆತ ದುರ್ಬಳಕೆ ಮಾಡ್ಕೊಂಡಿರೋದು, ನಿಮ್ಮ ಪಕ್ಷವನ್ನೇ ದುರ್ಬಳಕೆ ಮಾಡ್ಕೊಂಡಿರೋದು. ಏನಿಲ್ರಿ, ಅದಕ್ಕೇನ್ ಪಕ್ಷ ಏನ್ ಸಂಬಂಧ ಇಲ್ಲ ಸರ್. ಅಲ್ಲ, ಸಂಬಂಧ ಇಲ್ಲ ಅಂತಂದ್ರೆ ನೋಡಿ, ಫೋಟೋಸ್ಗಳನ್ನ ನೋಡಿ ಒಂದ್ ಸ್ವಲ್ಪ. ಈಶ್ವರಪ್ಪನವ್ರಿಗೆ ಕೈ ಕುಲುಕ್ತಾ ಇರೋ ಫೋಟೋಸ್ ಇದೆ, ಬಿಜೆಪಿ ಫ್ಲಾಗ್ ಹಾಕೊಂಡು ಶಾಲ್ ಹಾಕೊಂಡಿರೋ ಫೋಟೋಸ್ ಇದೆ. ನಮ್ಗೇನ್ ಗೊತ್ತಿಲ್ಲ ಸರ್, ಸುಳ್ಳು ಯಾಕೆ ಮಾತಾಡ. ಅಲ್ಲ, ಸುಳ್ಳಲ್ಲ ಇದು, ಗೊತ್ತಿದೆ. ಗೊತ್ತಿಲ್ಲ ಅಂತ ಹೇಳಲೇಬೇಡಿ. ನೀವೀಗ ಸ್ಪಷ್ಟೀಕರಣ ಕೊಡದೇನೆ ತಪ್ಪಿಸ್ಕೊಳ್ತಾ ಇದ್ದೀರಾ. ಒಂದು ಪಕ್ಷದ ಹೆಸರು ಹೇಳ್ಕೊಂಡು ನೀವು ನಿಮ್ಮ ಮಗ ಅನ್ಯಾಯ ಮಾಡ್ತಿದ್ದೀರಾ, ಹೆಣ್ಮಕ್ಳು ಬಾಳಲ್ಲಿ ಆಟ ಆಡ್ತಾ ಇದ್ದೀರಾ. ಏನೇ ಇಲ್ಲ, ನಮ್ಮ ಮಗು ಪಕ್ಷಕ್ಕೂ ನಮಗೂ ಏನು ಸಂಬಂಧ ಇಲ್ಲ ಸರ್. ಅಲ್ಲ, ಹಂಗಾದ್ರೆ ಪಕ್ಷದ ಹೆಸರು ಇಲ್ಲದೇನೆ ಅನ್ಯಾಯ ಮಾಡ್ಬೋದು ಅಂತ? ಇಲ್ಲ ಸರ್, ಏನೇ ಇಲ್ಲ ಸರ್. ಈಗ ನಿಮ್ಮ ಮಗನ್ನ ನೀವು ಕರೆಸಿ ಪ್ರಶ್ನೆ ಮಾಡಿದ್ದೀರಾ? ಇಲ್ಲ 6 ದಿನ ಆಗಿದೆ, ಕಂಪ್ಲೇಂಟ್ ಕೊಟ್ಟು ಗಮನಕ್ಕೆ ಬಂದಿದೆಯಾ? ಅದಕ್ಕೇನ್ ನನಗೆ ಗೊತ್ತಿಲ್ಲ, ನನಗೇನು ಗುರುತು ಇಲ್ಲ ಸರ್. ಸರಿ, ಇವಾಗ ನಾವು ಹೇಳ್ತಾ ಇದೀವಿ ತಾನೇ ಪಬ್ಲಿಕ್ ಟಿವಿ ಮುಖಾಂತರ. ಇಲ್ಲ ಈಗೇನು ಮುಂದೇನು ಇವಾಗ? ಏನಿಲ್ಲ ಸರ್, ನಮ್ಗೇನು ಗೊತ್ತಿಲ್ಲ. ನಿಮಗೆ ಗೊತ್ತಿರ್ಲಿಲ್ಲ, ಫೈನ್. ನಾವು ಹೇಳ್ತಾ ಇದೀವಲ್ಲ, ಸುದ್ದಿ ದಾಖಲೆ ಸಮೇತ ಕೊಡ್ತಾ ಇದೀವಿ ತಾನೇ. ಆಮೇಲೆ ನಂಗೇನು ಗೊತ್ತಿಲ್ಲ ಸರ್. ಈಗ ಮುಂದಕ್ಕೇನ್ ಹೇಳ್ರಿ ಸರ್? ನಂಗೇನು ಗೊತ್ತೇ ಇಲ್ಲ. ನಾವು ಹೇಳ್ತಾ ಇದೀವಲ್ಲ, ಈಗ ಗೊತ್ತಾಯ್ತಲ್ಲ. ಈಗ ಆಯ್ತು ಸರ್. ಏನ್ ಮಾಡ್ತೀರಾ ಈಗ ಮುಂದಕ್ಕೆ? ನಂಗೇನು ಗೊತ್ತಿಲ್ಲ ಸರ್. ಮುಂದಕ್ಕೆ ಏನ್ ಮಾಡ್ತೀರಾ? ಏನಿಲ್ಲ ಸರ್, ನಂಗೆ ಏನು ಮಾಡಲ್ವಾ? ಇನ್ನೊಂದ್ 5 ಜನ ಹೆಣ್ಮಕ್ಳು ಬಾಳಲ್ಲಿ ಆಟ ಆಡೋ ಅಂತ ಹೇಳ್ತೀರಾ? ಇಲ್ಲ, ನಂಗೇನು ಗೊತ್ತಿಲ್ಲ ಸರ್. ಅದೇನು ಅಲ್ಲ, ಕಂಪ್ಲೇಂಟ್ ಆಗ 6 ದಿನ ಆಗಿದೆ, ಆಯ್ತಾ? ಪೊಲೀಸರು ಏನು ಕ್ರಮ ತಗೊಳ್ತಿಲ್ಲ. ನಿಮ್ಮ ಪ್ರಭಾವ ಬಳಸಿ ನೀವು ಪೊಲೀಸರು ಕಟ್ಟಾಕಿದ್ದೀರಾ. ಏನು ಗೊತ್ತಿಲ್ಲ ಅಂದ್ರೆ ಕಟ್ಟಿಲ್ಲ, ನಮ್ಗೇನು ಗೊತ್ತಿಲ್ಲ ಸರ್. ವಿಷಯ ಗೊತ್ತಿಲ್ಲ ಸರ್. ಸರಿ, ಗೊತ್ತಾಯ್ತಲ್ವಾ? ನಿಮ್ಮ ಮಗ ತಾನೇ ಸಂಜೀವ್ ಕಟ್ಟಿಕರ, ಒಪ್ಕೊಂಡ್ರಿ ತಾನೇ ನನ್ ಮಗ ಅಂತ? ಏನ್ ಕ್ರಮ ತಗೋತೀರಾ ಈಗ? ಏನ್ ಸರ್, ನಂಗೆ ಗೊತ್ತಿಲ್ಲ ಸರ್. ಇದೇನು ವಿಷಯ ಮತ್ತೆ ನೀವೇನ್ ಏನ್ರಿ ಚಿಕ್ಕ ಮಕ್ಕಳು ಮಾತಾಡ್ದಂಗ್ ಮಾಡ್ತೀರಾ? ನಿಮ್ಗೆ ಯಾರ್ರಿ ಪುರಸಭೆ ಸದಸ್ಯರು? ನಂಗೇನು ಗೊತ್ತಿಲ್ಲ. ಗೊತ್ತಿದೆ ಅಲ್ಲ, ನಾವ್ ಹೇಳ್ತಾ ಇದೀವಲ್ಲ. ಆನ್ ಮಾಡಿ, ಪಬ್ಲಿಕ್ ಟಿವಿ ಆನ್ ಮಾಡಿ, ಪಬ್ಲಿಕ್ ಟಿವಿ ಆನ್ ಮಾಡಿ ನೋಡಿ, ತೋರಿಸ್ತಾ ಇದೀವಿ. ಏನ್ ಹೆಣ್ಮಕ್ಳು ಸುಮ್ನೆ ಬೀದಿನಲ್ಲಿ ಬಿದ್ದಿದಾರ? ಬಂದ್ ಸುಮ್ನೆ ನಿಮ್ ಮಗನ ಹೆಸರು ಹೇಳಕ್ಕೆ? ಎಸ್, ಸುರೇಶ್ ಕಟ್ಟಿಕರ ಅವರು ಏನೂ ಗೊತ್ತಿಲ್ಲ, ಇದೊಂದೇ ಉತ್ತರನ ಇಷ್ಟ ತನಕನೂ ಹೇಳಿದ್ರು. ನನಗೇನು ಗೊತ್ತಿಲ್ಲ, ನಾವು ಹೇಳ್ತಾ ಇದ್ದೀವಿ ಅಂತಂದ್ರು ಕೂಡ ಕೇಳಿಸ್ಕೊಳ್ಳೋ. ಅಟ್ಲೀಸ್ಟ್ ನನ್ನ ಮಗನ ಕರೆಸಿ ಇದ್ರ ಬಗ್ಗೆ ತಿಳಿ ಹೇಳ್ತೀನಿ, ತಂದೆ ಆದವ್ರು ಮಾಡಬೇಕಾದ ಕೆಲಸ ಅದು. ನನಗೆ ಗೊತ್ತಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಫೈನ್, ವಿಚಾರವನ್ನು ತಿಳಿಸಿದ್ವಿ. ಪೊಲೀಸರು ಇನ್ನೂ ಕೂಡ ಕ್ರಮ ತಗೊಂಡಿಲ್ಲ, ನೋಡೋಣ ಏನು ಕ್ರಮ ತಗೊಳ್ತಾರೆ ಅಂತ. ಹೆಸರು ಕಡಿಸ್ತೇನೆ. ನಾ ಹೇಳಿದ್ದ ಖರೆ, ನಾ ಇಂಥವ್ ಮಗ ಅಂದ್ರೆ ಈಶ್ವರಪ್ಪನ ಧಮಕಿ ಕೊಟ್ಟು ನಾವೇನ್ ಮಾಡ್ಬೇಕ್ರಿ? ಬ್ಲಾಕ್ ಮೇಲ್ ಮಾಡಿದ್ರ ಒಟ್ಟು ಕೊಡ್ರಿ, ಇದು ಮಾಡ್ರಿ. ನಿಮ್ ಕಡೆ ಬ್ಲಾಕ್ ಮೇಲ್ ಮಾಡಿ ಉದ್ದೇಶ ಈಕೆ ಕಡೆನೇ ತಗೊಂಡ್ ಅಷ್ಟೇ ರೀ. ಏನೋ ಒಂದ್ ಜೊತೆಗೆ ಏನು ಮಾಡಿ ರಾಜ್ಯದ ಮದ್ವೆ ಇದ್ವಿ ಏನಿಲ್ಲ. ರೋಡ್ ಮೇಲೆ ಯಾರು ಹೋಗ್ತಾರ ಅವ್ರು ಕಟ್ಟಕಂತ್ರಿ. ಮತ್ತೆ ಅವಾಗ ಏನ್ ನಾನು